ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರ ಅನಾಮಿಕ ಒಂದು ಕಡೆ ಆದರೆ ಈಗ ಇದೇ ಒಂದು ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೊಬ್ಬ ಸಾಕ್ಷಿದಾರ ದೂರುದಾರ ಇದೀಗ ಎಸ್ಐಟಿ ಎದುರು ಪ್ರತ್ಯಕ್ಷನಾಗಿದ್ದಾನೆ. ಎಸ್ಐಟಿ ಎದುರು ಪ್ರತ್ಯಕ್ಷನಾದಂತಹ ಮತ್ತೋರ್ವ ದೂರುದಾರ 15 ವರ್ಷಗಳ ಹಿಂದೆ ಬಾಲಕಿಯ ಮೃತದೇಹ ಪತ್ತೆ ಆಗಿತ್ತು. ಆದರೆ ಯಾವುದೇ ಥರದ ತನಿಖೆ ಆಗದೆ ಬಾಲಕಿಯ ಮೃತದೇಹವನ್ನು ಮಣ್ಣು ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾನೆ. ಎಸ್ಐಟಿ ಎದುರು ಮತ್ತೋರ್ವ ದೂರುದಾರ ಪ್ರತ್ಯಕ್ಷನಾಗಿದ್ದಾನೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಬಳಿ ಜಯಂತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಹಲವು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಹಲವು ಕೊಲೆಗಳಾಗಿತ್ತು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾನೆ. ಈ ಒಂದು ಪ್ರಕರಣಕ್ಕೆ ಮತ್ತೊಂದು ತಿರುವು. ಮತ್ತೊಬ್ಬ ದೂರುದಾರ ಎಸ್ಐಟಿ ಎದುರು ಪ್ರತ್ಯಕ್ಷನಾಗಿದ್ದಾನೆ. ಒಂದು ಬಾಲಕಿಯ ಹತ್ಯೆ ಆಗಿತ್ತು. ಆ ಒಂದು ಬಾಲಕಿಯ ಮೃತದೇಹವನ್ನು ಯಾವುದೇ ತನಿಖೆ ಮಾಡದೆ ಪೊಲೀಸರಿಗೆ ತಿಳಿಸದೆ ಹೂತು ಹಾಕಲಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಬಳಿ ಜಯಂತ್ ಶೆಟ್ಟಿ ಅನ್ನುವಂಥ ದೂರುದಾರ ಮತ್ತು ಆತ ಹೇಳ್ತಾ ಇರುವಂಥದ್ದು, ಹಲವು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಹಲವು ಕೊಲೆಗಳಾಗಿತ್ತು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾನೆ. ಇದೀಗ ಎಸ್ಐಟಿ ಅವರು ಈತ ಹೇಳ್ತಾ ಇರುವಂಥದ್ದನ್ನು ಕೂಡ ಕೈಗೆತ್ಕೊಳ್ಬೇಕಾಗತ್ತೆ. ಈ ಕಡೆಯೂ ಕೂಡ ಇವರು ತನಿಖೆಯನ್ನು ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಒಂದೆಡೆ ಈಗಾಗಲೇ ಬಂದಿರುವಂತಹ ಅನಾಮಿಕ ಸಾಕ್ಷಿದಾರ ಆತನ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮುಗಿಸಿ ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ 13 ಪಾಯಿಂಟ್ಗಳು, 13 ಪಾಯಿಂಟ್ಗಳಲ್ಲಿ ಇಲ್ಲಿಯ ತನಕವೂ ಕೂಡ 10 ಪಾಯಿಂಟ್ಗಳ ಉತ್ಖನನವಾಗಿದೆ ಸಮಾಧಿಯಾಗಿರುವಂತಹ ಕಾರ್ಯ. ಅದರಲ್ಲಿ 9 ಫೇಲ್ಯೂರು, ಒಂದೇ ಒಂದು ಪಾಯಿಂಟ್ 6ರಲ್ಲಿ ಒಂದಷ್ಟು ಮೂಳೆಗಳು ಮತ್ತು ತಲೆಬುರುಡೆ ಪತ್ತೆ ಆಗಿರುವಂಥದ್ದು. ಉಳಿದಂತೆ 3 ಮತ್ತು ಬೇರೆ ಪ್ರದೇಶಗಳಲ್ಲಿ ಆತನೇ ತೋರಿಸುವಂತೆ ಒಂದು ಕಡೆ ಆಗ್ತಾ ಇದ್ದರೆ, ಮತ್ತೊಂದೆಡೆ ತಿರುವು ಸಿಗ್ತಾ ಇರುವಂಥದ್ದು ಮತ್ತೋರ್ವ ದೂರುದಾರ ಜಯಂತ್ ಶೆಟ್ಟಿ. 15 ವರ್ಷಗಳ ಹಿಂದೆ ಬಾಲಕಿ ಮೃತದೇಹ ಪತ್ತೆ ಆಗಿತ್ತು, ತನಿಖೆ ಆಗದೆ ಹೂತು ಹಾಕಿದ್ದಾರೆ ಅನ್ನುವಂಥ ಆರೋಪ. ಎಸ್ಐಟಿ ಕಚೇರಿ ಬೆಳ್ತಂಗಡಿಯಲ್ಲಿ ಜಯಂತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಆತ ಹೇಳ್ತಾ ಇರುವಂಥದ್ದು, ಹಲವು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಹಲವು ಕೊಲೆಗಳಾಗಿದೆ, ನಾನು ಬೇಕಾದರೆ ತಮಗೆ ಸಾಕ್ಷಿಯನ್ನು ಕೊಡ್ತೇನೆ ಎನ್ನುವಂಥ ನಿಟ್ಟಿನಲ್ಲಿ ಮುಂದೆ ಬಂದಿದ್ದಾನೆ. ಬಾಲಕಿಯ ಮೃತದೇಹ 15 ವರ್ಷಗಳ ಹಿಂದೆ ಪತ್ತೆಯಾಗಿತ್ತು. ಅದನ್ನು ತನಿಖೆ ಕೂಡ ಮಾಡದೆ ಪೊಲೀಸರಿಗೂ ತಿಳಿಸದೆ ಹೂತು ಹಾಕಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಬಳಿ ಜಯಂತ್ ಶೆಟ್ಟಿ ಎನ್ನುವಂಥ ದೂರುದಾರ ಕೊಟ್ಟಿರುವಂಥ ಹೇಳಿಕೆ. ಮತ್ತೋರ್ವ ದೂರುದಾರ ಪ್ರತ್ಯಕ್ಷನಾಗಿದ್ದಾನೆ ಎಸ್ಐಟಿಯಲ್ಲಿ. ಎಸ್ಐಟಿಗೆ ತಿರುವು ಮೇಲೆ ತಿರುವು ಸಿಗ್ತಾ ಇರುವಂಥದ್ದು. ಬಾಲಕಿಯ ಮೃತದೇಹವ ವಾರಗಟ್ಟಲೆ ಹಾಗೆ ಬಿದ್ದಿತ್ತು ಅಂತ ಹೇಳ್ತಾ ಇದ್ದಾರೆ. ಪೊಲೀಸರಿಗೆ ಮಾಹಿತಿಯನ್ನು ನೀಡದೆ ಹೂತು ಹಾಕಿರುವಂತಹ ಕೆಲಸ ಆಗಿದೆ. ಬಾಲಕಿ ಮೃತದೇಹ ಹೂತಿಟ್ಟಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಈಗ ಬಂದಿರುವಂಥ ದೂರುದಾರ ಜಯಂತ್ ಶೆಟ್ಟಿ. ಕೊಲೆಗಳ ಬಗ್ಗೆ ಈ ಹಿಂದೆ ವೇದಿಕೆಗಳಲ್ಲೂ ಕೂಡ ನಾನು ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ನಾಳೆ ಬಂದು ಮಾಹಿತಿ ನೀಡೋದಕ್ಕೆ ಎಸ್ಐಟಿ ಸೂಚನೆ ಕೊಟ್ಟಿದೆ. ಬಾಲಕಿ ಮೃತದೇಹವನ್ನು ಅವತ್ತು ಹೂತಿಟ್ಟಂಥ ದಿನದ ಎಲ್ಲ ಮಾಹಿತಿಯನ್ನು ನಾನು ಎಸ್ಐಟಿಗೆ ನೀಡ್ತೇನೆ ಅಂತ ಹೇಳ್ತಾ ಇದ್ದಾರೆ ದೂರುದಾರ ಜಯಂತ್ ಶೆಟ್ಟಿ. ವಾರಗಟ್ಟಲೆ ಹಾಗೆ ಬಿದ್ದಿತ್ತಂತೆ ಬಾಲಕಿ ಮೃತದೇಹ ಮತ್ತು ಪೊಲೀಸರಿಗೆ ಮಾಹಿತಿ ನೀಡದೆ ಹೂತು ಹಾಕಿರುವಂತಹ ಕೆಲಸ ಆಗಿದೆ. ಮೃತದೇಹ ಹೂತಿಟ್ಟಿದ್ದನ್ನು ನಾನು ನೋಡಿದ್ದೇನೆ. ಈ ಹಿಂದೆ ಕೆಲ ವೇದಿಕೆಗಳಲ್ಲೂ ಕೂಡ ನಾನು ಈ ಒಂದು ಕೊಲೆಯ ಬಗ್ಗೆ ಮಾತನಾಡಿದ್ದೇನೆ. ಅವತ್ತು ಏನೇನಾಯಿತು ಎಲ್ಲವನ್ನೂ ಕೂಡ ನಾನು ಎಸ್ಐಟಿಗೆ ಮಾಹಿತಿ ಕೊಡ್ತೇನೆ ಅಂತ ಹೇಳಿದ್ದಾನೆ. ಜೊತೆಗೆ ಎಸ್ಐಟಿ ನಾಳೆ ವಿಚಾರಣೆಗೆ ಬರೋದಕ್ಕೆ ಕರೆದಿರುವಂಥದ್ದು, ಸೂಚನೆ ಕೊಟ್ಟಿರುವಂಥದ್ದು. ಈಗ ಈ ಒಂದು ಪ್ರಕರಣದಲ್ಲಿ ತಿರುವು ಮೇಲೆ ತಿರುವು ಸಿಗ್ತಾ ಇದೆ. ಮತ್ತೋರ್ವ ಸಾಕ್ಷಿದಾರ ದೂರುದಾರ ಬರ್ತಿದ್ದಾನೆ. ಹೀಗಾಗಿ ಒಂದೆಡೆ ನಮಗೆ ಈಗಾಗಲೇ ಬಂದಿರುವಂಥ ಅನಾಮಿಕ ತೋರಿಸ್ತಾ ಇರುವಂತಹ ಜಾಗಗಳು, ಸಮಾಧಿಯಾಗಿರುವಂಥ ಉತ್ಖನನ ಕಾರ್ಯ, ಜೊತೆಗೆ FSLಗೆ ಕಳಿಸುವಂತಹ ಕಾರ್ಯ, ಬೇರೆ ಬೇರೆ ಜಾಗಗಳಲ್ಲಿ ತಲಾಶ್ ನಡೆಸುವಂಥದ್ದು, ಈ ಪ್ರಕ್ರಿಯೆ ಒಂದು ಕಡೆ ಮುಂದುವರಿತಾ ಇದ್ದರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಇದೀಗ ಮತ್ತೋರ್ವ ಸಾಕ್ಷಿದಾರ ಬಂದಿದ್ದಾನೆ. ಈತನ ಒಂದು ಪ್ರಕರಣವನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಈತ ಕೊಡುವಂಥ ಮಾಹಿತಿಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ಒಂದು ಗಂಭೀರ ಆರೋಪ ಬರ್ತಾ ಇರುವಂಥದ್ದು, ಜೊತೆಗೆ ಈತ ಕೊಡುವಂಥ ಮಾಹಿತಿಯನ್ನು ಪಡ್ಕೊಂಡು ಇವರ ಮುಂದಿನ ವಿಚಾರಣೆ ನಡೆಸೋದಿರಬಹುದು, ತನಿಖೆ ನಡೆಸೋದಿರಬಹುದು, ಎಲ್ಲವನ್ನೂ ಕೂಡ ಮಾಡಬೇಕಾಗುತ್ತೆ ಎಸ್ಐಟಿ ಅಧಿಕಾರಿಗಳು. ಸಾಕ್ಷಿದಾರ ಮುಂದೆ ಬಂದಿದ್ದಾನೆ, ದೂರುದಾರ ಮುಂದೆ ಬಂದಿದ್ದಾನೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಜಯಂತ್ ಶೆಟ್ಟಿ ಹೇಳಿಕೆ ಕೊಟ್ಟಿರೋದು.
ಬಾಲಕಿ ಶವವನ್ನು ಹೂತಿಟ್ಟಿದ್ದಾರೆ. ಮತ್ತೊಂದು ಗಂಭೀರ ಆರೋಪ ಬಂದಿರೋದು. SIT ಅಲರ್ಟ್. ಬಾಲಕಿ ಶವ ತೆಗೆಯೋದಕ್ಕೆ ಮುಂದಾಗ್ತಾರ ಅಧಿಕಾರಿಗಳು. ಹೂತಿಟ್ಟಿರುವಂತಹ ಜಾಗ ತೋರಿಸ್ತೇನೆ ಅಂತ ಹೇಳ್ತಾ ಇರುವಂತಹ ದೂರುದಾರ ಮಾಹಿತಿಯನ್ನು ಪಡ್ಕೊಂಡ ನಂತರದಲ್ಲಿ ಸ್ಥಳ ಮಹಾಜರು ಪ್ರಕ್ರಿಯೆಗೆ ಮುಂದಾಗುತ್ತೆ SIT. ಬಾಲಕಿಯ ನಿಗೂಢ ಸಾವಿನ ಆರೋಪದ ಕೇಸ್ಗೆ ಕೈ ಹಾಕಲೇಬೇಕಾಗುತ್ತೆ SIT ಅವರು. ದೂರು ದಾಖಲಿಸಿಕೊಂಡು ತನಿಖೆ ನಡೆಸುವಂಥ ಸಾಧ್ಯತೆ ಇದೆ. ಮತ್ತೊಂದು ಗಂಭೀರ ಆರೋಪ ಬರ್ತಾ ಇರುವಂಥದ್ದು SIT ಅಲರ್ಟ್ ಆಗಿದೆ. ಬಾಲಕಿ ಶವವನ್ನು ಹೊರತೆಗೆಯೋದಕ್ಕೆ ಮುಂದಾಗ್ತಾರ ಅಧಿಕಾರಿಗಳು. ಜಯಂತ್ ಶೆಟ್ಟಿಯಿಂದ ಮಾಹಿತಿಯನ್ನು ಪಡೆದುಕೊಂಡು ಆತ ಹೇಳ್ತಾ ಇರುವಂಥದ್ದು, ನಾನು ಜಾಗವನ್ನು ತೋರಿಸ್ತೇನೆ, ಹೊರತೆಗೀರಿ ಅಂತ ಮಾಹಿತಿ ಪಡೆದು ಸ್ಥಳ ಮಹಾಜರಿಗೆ ಮುಂದಾಗತ್ತಾ SIT. ಬಾಲಕಿಯ ನಿಗೂಢ ಸಾವಿನ ಆರೋಪ ಕೇಸ್ಗೆ ಕೈ ಹಾಕ್ತಾರ. ದೂರನ್ನು ದಾಖಲಿಸಿಕೊಂಡು ತನಿಖೆ ನಡೆಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಂದು ಕಡೆ ಈ ಕಡೆ ಕೆಲಸ ಆಗ್ತಾ ಇರಬೇಕು, ಮತ್ತೊಂದು ಕಡೆ ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಮಾಹಿತಿಯನ್ನು ಪಡೆದುಕೊಂಡು ಆ ಜಾಗಕ್ಕೆ ಹೋಗಿ ಸ್ಥಳ ಮಹಾಜರು ಪ್ರಕ್ರಿಯೆ ಆಗಬೇಕಾಗತ್ತೆ. ಸಮಾಧಿಯನ್ನಾಗುವಂಥ ಕೆಲಸ ಆಗಬೇಕಾಗತ್ತೆ. ಜಾಗ ತೋರಿಸ್ತೇನೆ, ಸಾಕ್ಷಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ ದೂರುದಾರ ಜಯಂತ್ ಶೆಟ್ಟಿ. ಈಗ ಈ ಪ್ರಕ್ರಿಯೆಯನ್ನು ಕೂಡ ಮುಂದುವರಿಸಬೇಕಾಗತ್ತೆ SIT ಅಧಿಕಾರಿಗಳು. ಎರಡೆರಡು ಕೆಲಸ ಆಗುತ್ತೆ. ಈಗ ತಂಡವನ್ನು ವಿಭಾಗವಾಗಿ ಮಾಡಿಕೊಂಡು ಎರಡೆರಡು ಭಾಗ ಮಾಡಿಕೊಂಡು ಇವ್ರು ಹೋಗಿ ಕೆಲಸ ಮಾಡಬೇಕಾಗತ್ತೆ. ಬಾಲಕಿ ಶವವನ್ನು ಹೊರ ತೆಗಿತಾರ ಅಧಿಕಾರಿಗಳು. ಈತ ಹೇಳ್ತಾ ಇರುವಂಥದ್ದು, ನಾನು ನೋಡಿದ್ದೇನೆ 15 ವರ್ಷಗಳ ಹಿಂದೆ ಒಂದು ಬಾಲಕಿಯ ಮೃತದೇಹ ವಾರಗಟ್ಟಲೆ ಬಿದ್ದಿತ್ತು, ಯಾವುದೇ ಥರದ ತನಿಖೆ ಆಗಿಲ್ಲ, ಪೊಲೀಸರಿಗೂ ಮಾಹಿತಿ ನೀಡಿಲ್ಲ, ಹೂತಾಕುವಂಥ ಕೆಲಸ ಆಗಿದೆ, ಹೂತಾಕಿದ್ದನ್ನು ನಾನು ನೋಡಿದ್ದೀನಿ, ಯಾವ ಜಾಗ ಅಂತ ತೋರಿಸ್ತೀನಿ, ಅಲ್ಲಿಗೆ ಬನ್ನಿ ದಯವಿಟ್ಟು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾನೆ ಮತ್ತೋರ್ವ ದೂರುದಾರ ಜಯಂತ್ ಶೆಟ್ಟಿ. ಹೀಗಾಗಿ ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ SIT ಅಧಿಕಾರಿಗಳು. ಇಂದು ಕೂಡ ಕಾರ್ಯಾಚರಣೆಗೆ SIT ಇವತ್ತು ಬ್ರೇಕ್ ಹಾಕಲಾಗ್ತಾ ಇದೆ. ಬಿಕಾಸ್ 9 ಮತ್ತು 10ನೇ ಪಾಯಿಂಟ್ನಲ್ಲಿ ಯಾವುದೇ ಥರದ ಅಸ್ಥಿಪಂಜರ ಸಿಗಲಿಲ್ಲ. ನಿರ್ಜನ ಕಾಡಿನಲ್ಲಿ ಅಸ್ಥಿಪಂಜರಕ್ಕಾಗಿ SIT ಹುಡುಕಾಟವನ್ನು ನಡೆಸ್ತಾ ಇದೆ. ಇವತ್ತು ಭಾನುವಾರ ಆದಂಥ ಕಾರಣ ರಜೆ ಹಿನ್ನೆಲೆ ಬ್ರೇಕ್ ಕೊಡಲಾಗಿದೆ ಶೋಧ ಕಾರ್ಯಕ್ಕೆ. ನಾಳೆ ಮುಂದುವರಿಯಲಿರುವಂತಹ ಅಸ್ಥಿಪಂಜರದ ಶೋಧ ಕಾರ್ಯ. SIT ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಯುವಂತಹ ಶೋಧ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದಲ್ಲಿ ಉತ್ಖನನ ಕಾರ್ಯ ಆಗಲಿಕ್ಕಿದೆ. ಇವತ್ತು ಸದ್ಯಕ್ಕೆ ಭಾನುವಾರ ಅನ್ನುವಂತಹ ಕಾರಣಕ್ಕೆ ಒಂದು ತಾತ್ಕಾಲಿಕವಾದಂಥ ಬ್ರೇಕ್, ರಜಾ ದಿನ. ಮತ್ತು ನಾಳೆಯಿಂದ ಮುಂದುವರೆದಂತೆ 3 ಪಾಯಿಂಟ್ಗಳೇನಿದ್ದಾವೆ, 13ರ ಪೈಕಿ 3, 10 ಈಗಾಗಲೇ ಆಗಿದೆ. 9 ಮತ್ತು 10 ನಿನ್ನೆ ನಡೀತು ಉತ್ಖನನ ಕಾರ್ಯ. ಯಾವುದೇ ಥರದ ಅಸ್ಥಿಪಂಜರ ಪತ್ತೆ ಆಗಿಲ್ಲ. ಒಟ್ಟಾರೆ 13ರಲ್ಲಿ 10 ಆಗಿದೆ, 10ರಲ್ಲಿ 9 ಫೇಲ್ಯೂರ್. ಧರ್ಮಸ್ಥಳದ ನೇತ್ರಾವತಿ ನದಿ ತೀರದ ಅರಣ್ಯ ಪ್ರದೇಶ. ಹೀಗಾಗಿ 10ರಲ್ಲಿ 9 ಫೇಲ್. ಕೇವಲ 6ನೇ ಪಾಯಿಂಟ್ನಲ್ಲಿ ಏನೋ ಸಿಕ್ಕಿರುವಂಥದ್ದು, ಮೂಳೆ ಮತ್ತು ತಲೆಬುರುಡೆ. ಹೀಗಾಗಿ ಇವರ ಪ್ರಕ್ರಿಯೆ ಮುಂದುವರಿಯಬೇಕಾಗುತ್ತೆ. ಇವತ್ತು ಸದ್ಯಕ್ಕೆ ಬ್ರೇಕ್ ಕೊಟ್ಟಿರುವಂಥದ್ದು ಭಾನುವಾರ ಆದಂಥ ಕಾರಣ ನಾಳೆ ಮತ್ತೆ ಸಮಾಧಿಯಾಗಿರುವಂಥ ಉತ್ಖನನ ಕಾರ್ಯ ಮುಂದುವರಿತಾ ಇದೆ.